ಮತ್ತೊಂದು ಕಡೆ ಸದನದಲ್ಲಿ ವಾಲ್ಮೀಕಿ ನಿಗಮದ ಹಗರಣದ ತನಿಖೆ ಮುಗಿಯುವವರೆಗೂ ಸಚಿವ ಸ್ಥಾನದಿಂದ ಬಿ ನಾಗೇಂದ್ರ ಅವರನ್ನ ಕಿತ್ತು ಹಾಕಬೇಕು. ಇದು ಬಿಜೆಪಿ ಮತ್ತು ಜೆಡಿಎಸ್ನವರ ಒಕ್ಕೊರಲ ನಿರ್ಣಯ. ಬರೀ ನಿರ್ಣಯ ಅಷ್ಟೇ ಮಾಡಿಲ್ಲ, ಅಧಿವೇಶನದಲ್ಲೂ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದಿವೆ ವಿಪಕ್ಷಗಳು. ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಪ್ರತಿಪಕ್ಷಗಳು ಪಟ್ಟು ಹಿಡಿದಿವೆ. ವಿಧಾನಸಭೆ, ವಿಧಾನ ಪರಿಷತ್ಗಳಲ್ಲಿ ನಾಗೇಂದ್ರ ಹಠಾವೋ ಹೋರಾಟ ನಡೆಯುತ್ತಿದೆ. ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದಿರುವ ಬಿಜೆಪಿ ರಾಜೀನಾಮೆ ನೀಡುವವರೆಗೂ ಕಲಾಪ ನಡೆಸುವುದಕ್ಕೆ ಬಿಡಲ್ಲ ಎಂದಿದ್ದಾರೆ. ಭ್ರಷ್ಟಾಚಾರ ಮಾಡಿದಂತಹ ಸಚಿವರನ್ನ ನೋಟಿಸ್ ಕೊಡ್ತೀರಿ, ಏನಿಲ್ಲ ಇಲ್ವಾ ಅಂತ ಸಚಿವರನ್ನ ಇಟ್ಕೊಂಡು ಭ್ರಷ್ಟಾಚಾರ ನಡೆಸಿದ್ರೆ ಹೆಂಗ್ ನಡೆಯಕ್ಕಾಗತ್ತೆ? ನಾವು ಈ ಮಂತ್ರಿಯನ್ನ ರಾಜೀನಾಮೆಯನ್ನ ಇದೇ ಸದನದಲ್ಲಿ ಸಿದ್ದರಾಮಯ್ಯನವರು ತಗೊಂಡಿದ್ದಾರೆ. ಇದೇ ಸದನದಲ್ಲಿ ಸಿದ್ದರಾಮಯ್ಯನವರು ಮಂತ್ರಿ ರಾಜೀನಾಮೆ ಹಣ 187 ಕೋಟಿ ಲೂಟಿ ಆಗಿರೋದು ಈ ಸದನದಲ್ಲಿ ಒಪ್ಪಿಗೆ ಆಗಿದೆ. ಅದಾದ್ಮೇಲೆ ರಾಜೀನಾಮೆ ಕೊಟ್ಟರು, ಒಪ್ಕೊಂಡಿದ್ದಾರೆ. ಈಗ ಮತ್ತೆ ಅವ್ರನ್ನ ನೀವು ಮಂತ್ರಿ ಮಾಡಿದ್ರೆ ಈ ಸದನಕ್ಕೆ ಏನ್ ಗೌರವ ಬರ್ತದೆ? ಅಲ್ಲ, ಒಂದ್ ನಿಮಿಷ ಈ ಇಶ್ಯೂ ಅಲ್ಲಿ ಮಾತಾಡಿ. ನಾವು ಇಲ್ಲ ಅದು ಮಾತಾಡೋದು ಆಮೇಲೆ ಈಗ ನಾವು ಚರ್ಚೆ ಮಾಡಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇದೆ. ಬಿ ನಾಗೇಂದ್ರ ಪರ ಡಿಸಿಎಂ ಪರಮೇಶ್ವರ್, ಎಂಬಿ ಪಾಟೀಲ್, ಕೃಷ್ಣ ಬೈರೇಗೌಡ ಸೇರಿದಂತೆ ಹಲವು ಸಚಿವರುಗಳು ಸದನದಲ್ಲೇ ನಿಂತು ಸಮರ್ಥಿಸಿಕೊಂಡರು. ವಾಲ್ಮೀಕಿ ನಿಗಮದ ಹಣವನ್ನ ಬಳ್ಳಾರಿ ಚುನಾವಣೆಗೆ ಬಳಸಿದ್ದೇವೆ ಎಂಬುದಕ್ಕೆ ದಾಖಲೆ ಕೊಡಿ ಅಂತ ಪರಮೇಶ್ವರ್ ಸವಾಲು ಹಾಕಿದ್ರು. ಅದಕ್ಕೆಲ್ಲ ಉತ್ತರ ಕೊಡ್ತೇವೆ ನಾವು. ಅಧಿವೇಶನವನ್ನ ಮುಗಿಸಿ ಹೊರಗೆ ಬಂದ ಮೇಲಂತೂ ಸರ್ಕಾರ ಮತ್ತು ಪ್ರತಿಪಕ್ಷ ನಾಯಕರ ಮಧ್ಯೆ ಮಾತಿನ ಜಗಳ ಮತ್ತೂ ಕಡಿಮೆಯಾಗಲಿಲ್ಲ. ನಾಗೇಂದ್ರ ವಿರುದ್ಧ ಬಿಜೆಪಿಯವರು ಗುಡುಗಿದ್ರೆ ಬಿಜೆಪಿಯವರ ಮೇಲೆ ಮಂತ್ರಿಗಳು ಮುಗಿಬಿದ್ರು. ಯಾವುದಾದ್ರೂ ಕಾನೂನು ಈ ಕ್ರಮ ನಡೀತಾ ಇದೆ, ಈ ಮಧ್ಯದಲ್ಲಿ ಯಾವುದಾದ್ರೂ ಕೋರ್ಟಿಂದ ನಿಮಗೆ ಕ್ಲೀನ್ ಚಿಟ್ ಸಿಕ್ಕಿದೆಯಾ? ಇನ್ನೂ ಕೇಸು ಏನು ಆಗುತ್ತೋ ಗೊತ್ತೇ ಇಲ್ಲ ನಿಮಗೆ. ಇನ್ನೂ ಸಂಪೂರ್ಣವಾಗಿ ಚಾರ್ಜ್ ಶೀಟೇ ಹಾಕಿಲ್ಲ. ಇಂಥ ಸಂದರ್ಭದಲ್ಲಿ ಈ ಪ್ರಶ್ನೆ ಅಪ್ರಸ್ತುತ. ಬಿಜೆಪಿ ಅವರಿಗೆ ಇದ್ರ ಬಗ್ಗೆ ಮಾತಾಡೋ ನೈತಿಕತೆನೇ ಇಲ್ಲ. ಅವರಿದ್ದಾಗ ವಿಧಾನಸೌಧವನ್ನು ವ್ಯಾಪಾರ ಸೌಧ ಮಾಡಿದ್ರು, ನೆನಪಿರಲಿ. ಅದು ನಾವು ಸರ್ಕಾರನ ಕೇಳೋವಂಥದ್ದು, ಅಧಿವೇಶನದಲ್ಲಿ ಈ ಒಂದು ಅಧಿವೇಶನದಲ್ಲಿ ಸಿದ್ದರಾಮಯ್ಯನವರು ಇವರ ರಾಜೀನಾಮೆಯನ್ನು ಪಡೆದರು. ಯಾಕೆ? ಲೂಟಿ ಹೊಡೆದಿದ್ದಾರೆ ಅಂತ ರಾಜೀನಾಮೆ ಪಡೆದರು. ಈಗ ಯಾವ ಕಾರಣಕ್ಕೆ ಅವ್ರನ್ನ ವಾಪಸ್ ತಗೊಂಡಿದ್ದೀರಾ ಹೇಳ್ಬೇಕಲ್ಲ ಜನಕ್ಕೆ. ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡಿದ್ರ ಅಥವಾ ಹಣ ಕೊಟ್ಟು ಮಂತ್ರಿ ಆದ್ರ ಜನಕ್ಕೆ ಹೇಳ್ಬೇಕಾಗಿದೆ. ಅಲ್ಲ, ನಾಗೇಂದ್ರ ವಿಚಾರದಲ್ಲಿ ನಾನು ಅಕಾರ್ಡಿಂಗ್ ಟು ಮೀ ನನಗಿರ್ತಕ್ಕಂಥ ನಾಲೆಜು, ನಾನಿರ್ತಕ್ಕಂಥ ಸ್ವಲ್ಪ ಏನು ಮಾಹಿತಿಯನ್ನು ಸಂಗ್ರಹ ಮಾಡಿದ್ದೀನಿ. ನಾಗೇಂದ್ರ ಅವರು ಈ ವಿಷಯದಲ್ಲಿ ಕ್ಲೀನ್ ಆಗಿದ್ದಾರೆ. ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಲೂಟಿ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಮತ್ತೆ ಕ್ಯಾಬಿನೆಟ್ಗೆ ತೆಗೆದುಕೊಳ್ತೀರಿ ಅಂತ ಹೇಳಿದ್ರೆ, ಮಾನ್ಯ ಮುಖ್ಯಮಂತ್ರಿಗಳೇ, ಈ ಒಂದು ದಲಿತ ಸಮುದಾಯದ ಬಗ್ಗೆ ಇದೇನ ನೀವು ಕಾಳಜಿನ ಇಟ್ಕೊಂಡಿರುವಂಥದ್ದು? ವಿರೋಧ ಪಕ್ಷದವ್ರು ಇನ್ನೇನು ಕೇಳ್ತಾರೆ ಅದನ್ನೇ ಕೇಳಬೇಕಲ್ವ ಅವರು. ಅವರೆಲ್ಲ ಮೊಸರಲ್ಲಿ ಕಲ್ಲಲ್ಲಿ ಹುಡ್ಕೊಂತಕ್ಕಂಥದ್ದು ಏನಂದರೆ, ನಾಗೇಂದ್ರ ಅವರು ಈಗ ಅವ್ರದ್ದು ಶಿಕ್ಷೆ ಏನು ಕನ್ಫರ್ಮ್ ಆಗಿಲ್ಲ. ಶಿಕ್ಷೆ ಆಗದೆ ಇರೋದ್ರಿಂದ ಇನ್ನೂ ತನಿಖೆ ಹಂತದಲ್ಲಿದೆ. ತನಿಖೆ ಹಂತದಲ್ಲಿದ್ದಾಗ ಇದು ಕೇಳ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವೆಲ್ಲದರ ಮಧ್ಯೆಯೇ ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಸದಸ್ಯರಿಂದ ರಾಜ್ಯದಾದ್ಯಂತ ಹೋರಾಟವೂ ಕೂಡ ನಡೆದಿದೆ. ರಾಮನಗರದಲ್ಲಿ ಬಿಜೆಪಿ ಕಾರ್ಯಕರ್ತರು ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಿದರು. ಅದೇ ರೀತಿಯಾಗಿ ತುಮಕೂರಿನ ಡಿಸಿ ಕಚೇರಿ ಬಳಿ ಸಚಿವ
ಅವರ ಒಂದು ಕಡೆ ನಾಗೇಂದ್ರ ಅವರನ್ನ ರಾಜೀನಾಮೆ ಕೊಡಿಸಬೇಕು ಅಂತ ಹೇಳಿ ಬಿಜೆಪಿ ಎಸ್ಟಿ ಮೋರ್ಚಾ ಪ್ರತಿಭಟನೆಯನ್ನ ಮಾಡಿದೆ. ಹಾಗೆಯೇ ಮೈಸೂರಲ್ಲೂ ಕೂಡ ಬಿಜೆಪಿ ನಾಯಕರು ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಕಲಬುರಗಿಯ ಎಸ್ವಿಪಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬಿಜೆಪಿಯವರು ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿದರು. ಬೆಳಗಾವಿ ಡಿಸಿ ಕಚೇರಿ ಮುಂಭಾಗದಲ್ಲೂ ಬಿಜೆಪಿ ನಾಯಕರು ನಾಗೇಂದ್ರ ಅವರ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ಮಾಡಿದ್ರು. ಇನ್ನು ಬಳ್ಳಾರಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಡಳಿತದ ಭವನದ ಎದುರು ಬಿಜೆಪಿಯವರು ಪ್ರತಿಭಟನೆ ಮಾಡಿ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ.